ಹೇ ದೇವ, ಎಂತ ವಿಚಿತ್ರ ಆಟ ಆಡಿಸುವೆ ಈ ಬಡ ಶಿವಪ್ಪನ ಬಾಳಿನಲ್ಲಿ. ತುತ್ತು ಹಾಕಿ ಮಗನನ್ನು ಬೆಳೆಸಿ ಮುದ್ದಾಗಿ ಮದುವೆ ಮಾಡಬೇಕೆಂದೆ ಅವನು ಪ್ಯಾಟಿಯಿಂದ ಪಾರಿವೇಳನೆ ತಂದ. ಇದ್ದ ಒಬ್ಬ ಮಗಳಿತ್ತು, ಅವಳಿಗೆ ಕೂಡ ಮದುವೆ ಮಾಡಬೇಕೆಂದರೆ ಅವಳು ಈಗ ಶ್ರೀಮಂತರ ಸೊಸೆ. ನನ್ನ ಮನೆತನ ಎಂದರೆ ಆ ಶ್ರೀಮಂತ ಕೆಂಡು ಕಾರುತ್ತಾನೆ. ನನ್ನ ಮಗಳನ್ನು ಹೇಗೆ ನೋಡಿಕೊಳ್ಳುತ್ತಾನೋ ಏನೋ. ಯಾಕಪ್ಪ ಕಣ್ಣಿನಲ್ಲಿ ನೀರು? ಮತ್ತೇನೋ ಶ್ರೀಮಂತರ ಅಂದನೆ? ಇಲ್ಲಪ್ಪ, ಆ ಶ್ರೀಮಂತರ ರೋಚದ ಕಣ್ಣೀರಿಲ್ಲಪ್ಪ, ಶ್ರೀಮಂತರ ರೋಚದ ಕಣ್ಣೀರಿಲ್ಲ. ಸಾಕಿದ ಮಕ್ಕಳಿಗೆ ಮದುವೆ ಮಾಡಬೇಕೆಂದರೆ ಅವರಿಗೆ ಮದುವೆ ಎಂದರೆ ಗೊಂಬೆ ಆಟ ಆಗಿದೆಯಪ್ಪ, ಗೊಂಬೆ ಆಟ ಆಗಿದೆ. ಸವಿತಾಳನ್ನು ನನ್ನ ಹೆತ್ತ ತಾಯಿಗಿಂತಲೂ ಹೆಚ್ಚಾಗಿ ಪ್ರೀತಿಯಿಂದ ಬೆಳೆಸಿದೆ. ಆದರೆ ಅವಳು ಕೂಡ ಯಾರಿಗೂ ಗೊತ್ತಿಲ್ಲದೆ ಮದುವೆ ಆದಳಪ್ಪ, ಮದುವೆ ಆದಳು. ಅಪ್ಪ, ಅವರ ದೈವ ಹಣೆಬರಿಕೆ ಹೊಣೆ ಯಾರು? ನೋಡಿ, ನೀವೇನು ಆಯಸ್ಸು ಮಾಡಿಕೊಳ್ಳಬೇಡಿ. ರಮೇಶ, ಊರು ಜನರ ಕೂಗು ಕೇಳಿದೆಯೇನಪ್ಪ? ಶಿವಪ್ಪನ ಮಗಳಿಗೆ ಮದುವೆ ಮಾಡಲಿಲ್ಲ, ಅವಳು ಶ್ರೀಮಂತರ ಸೂಳೆ ಎಂದು ಚುಚ್ಚು ಮಾತನಾಡುತ್ತಿದ್ದಾರಪ್ಪ, ಚುಚ್ಚು ಮಾತು. ಅಪ್ಪ, ಎಂತ ಮಾತನಾಡ್ತೀಯಪ್ಪ? ಅಂತ ಏಸಿ ಆಧಾರದ ಹೆಣ್ಣಲ್ಲ ನನ್ನ ತಂಗಿ. ಅವಳ ಬಾಳು ಬಂಗಾರದ ಬಾಳು. ಶ್ರೀಮಂತರ ಮಗನಾದ ಜಗದೀಶ ಬಡವರ ಪಾಲಿಗೆ ದೇವರಪ್ಪ, ದೇವರು. ಇದೇ ನಮ್ಮೂರಿನ ಎಲ್ಲ ಲಿಂಗೇಶ್ವರ ಗುಡಿಯಲ್ಲಿ ಮದುವೆ ಆಗಿದಾರಂತಪ್ಪ, ಮದುವೆ ಆಗಿದಾರಂತೆ. ಇದು ಮಾತು ನಿಜವೇನಪ್ಪ? ಇದು ಮಾತು ನಿಜವೇನು? ಹೌದಪ್ಪ, ಅವಳಿಗ ಜಗದೀಶನ ಹೆಂಡತಿ. ಅಯ್ಯೋ ದೇವರೇ, ಮಗಳ ಯೋಗಕ್ಷೇಮ ನೋಡಿಕೊಳ್ಳಲು ಅವಕಾಶವಿಲ್ಲದಂತಾಯ್ತಲ್ಲಪ್ಪ, ಅವಕಾಶವಿಲ್ಲದಂತಾಯ್ತು. ಬೇಡಪ್ಪ ಬೇಡ. ನಾನೆಂದರೆ ಕೆಂಡ ಕಾರುವ ಶ್ರೀಮಂತ. ನಾಳೆ ನನ್ನ ತಂಗಿಯ ಬಾಳಿನಲ್ಲಿ ಆಟ ಆಡಬಾರದು. ಹೌದಪ್ಪ, ಅದು ನಿಜ. ನೋಡು ರಮೇಶ, ನಾಳೆ ಸತೀಶ್ ಬಂದರೆ ಹೇಳಬೇಕಪ್ಪ, ಅವನ ಹೆಂಡತಿ ತನ್ನ ಕಾಲ ಕಸದ ಕಿಮ್ಮತ್ತಿನಿಂದ ಕೀಳಾಗಿ ನೋಡುತ್ತಿದ್ದಾಳಪ್ಪ, ಕೀಳಾಗಿ ನೋಡುತ್ತಿದ್ದಾಳ. ನಮ್ಮ ಮನೆ ಮರ್ಯಾದೆ ಹೋಗುತ್ತಂದ್ರೆ ನಾವೇ ತೆರಿಬಾಗಿ ನಡೆದ್ರಾಯ್ತು. ನಡೀರಪ್ಪ, ನಾನಿದ್ದೇನೆ.